ಅಮ್ಮ ಅಮ್ಮ ಶಾಂತಿ 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 ಅಡುಗೆ ಆಗಿದೆ ಬಾ ಅಮ್ಮ ಊಟ ಮಾಡು. ತಲೆನೋವು ಅಂತಿದ್ದಲ್ಲ, ಬಾ ಅಡುಗೆ ಮಾಡಿದ್ದೀವಿ, ಊಟ ಮಾಡಿ ಬಾಮ್ಮ. ಏನು ನಮ್ಮ ಮತ್ತೆ ಇವ್ರು ಇವತ್ತು ಈ ಥರ ಕರೀತಾ ಇದ್ದಾರೆ? ಏನು ಅಂತ ನೋಡೋಣ. ಬಾಮ್ಮ ಅಡುಗೆ ಆಗಿದೆ, ಬಿಸಿ ಬಿಸಿ ತಿನ್ಬಿಡು, ಆರೋಗ್ಬಿಡುತ್ತೆ. ಆತೆ ಬಂದೆ. ಅಮ್ಮ ಬಿಸಿ ಬಿಸಿ ಇರುವಾಗ ನೀವು ಊಟ ಮಾಡಬೇಕು, ಸ್ವಲ್ಪ ತಲೆನೋವು ಸೊಂಟ ನೋವು ಎಲ್ಲ ಕಡಿಮೆ ಆಗುತ್ತೆ. ಬಾ ಕುತ್ಕೋ, ಬಾ ಊಟ ಹಾಕೋ ಬರ್ತಾಳೆ ಅವಳು. ಬಾ ಊಟ ನಿಮ್ದೆಲ್ಲ ಆಯ್ತಾ? ಈಗ ಮಾಡೋಣಂತೆ, ಅದಕ್ಕೇನು ನೀನು ಬಂದು ಕುತ್ಕೋ, ನೀನು ಊಟ ಮಾಡಿದ್ಮೇಲೆ ನಾವು ಮಾಡ್ತೀವಿ ಬಾ. ಇಲ್ಲ ನೀವು ಹಾಕೊಂಡು ಬನ್ನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಅತ್ತೆ ನನಗೆ ತುಂಬಾ ಖುಷಿ ಆಗ್ತಿದೆ, ನೀವು ಎಲ್ಲರೂ ಈ ಥರ ಚೇಂಜ್ ಆಗಿರೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅತ್ತೆ. ಏ ಶಾಂತಿ, ಅವರು ಚೇಂಜ್ ಆಗಿಲ್ಲ. ನಾನು ಮತ್ತೆ ಎಲ್ಲ ಹೇಳ್ತೀನಿ. ಇವಾಗ ನಾನು ಆಟ ಆಡಿಸ್ತೀನಿ, ಆಟನ ನೀನು ಅವ್ರು ಹೇಳ್ದಂಗೆ ಕೇಳು. ನಾನು ನೋಡ್ಬೇಡ, ಹ್ಞೂ ಅಂತ ಮಾತಾಡ್ಬೇಡ, ಗೊತ್ತಾಗುತ್ತೆ, ಸುಮ್ಮನೆ ಇರು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬಾ. ಸರಿ ಅತ್ತೆ ಬಂದೆ, ಕುತ್ಕೋ ಹೇಳ್ತೀನಿ ಒಳಗೆ ತರಕ್ಕೆ. ಸರಿತಾ ಸರಿತಾ ಬೇಗ ಹಾಕೊಂಡು ಬಾರೆ. ಹಾಂ ತಂದೆಪ್ಪ. ಕೊಡು ನಿಮ್ಮ ಅತ್ತಿಗೆಗೆ, ಬೇಗ ಕೊಡು. ತಗೊಳ್ಳಿ ಅತ್ತೆ, ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ನೀವು ಮಾಡಿದರೆ ಚೆನ್ನಾಗಿರ್ತಾ ಇತ್ತು, ನಾನು ಒಬ್ಬಳೇ ಮಾಡೋದಾ? ನೀವು ಹಾಕೋ ಬಂದ್ಬಿಡಿ, ಒಟ್ಟಿಗೆ ಎಲ್ಲ ಸೇರಿ ಮಾಡೋಣ. ಅಯ್ಯೋ ನಾವು ಈಗಷ್ಟೇ ತಿಂದಿದ್ದೀವಿ, ನಾವು ತಿಂತೀವಿ ಆರಾಮಾಗಿ. ನೀವು ತಿನ್ನಮ್ಮ, ಬಿಸಿ ಬಿಸಿ ಇದ್ದಾಗ ನಾನು ತಿಂದ್ಬಿಡ್ಬೇಕು. ಹೌದು ಅದಕ್ಕೆ ಬಿಸಿ ಬಿಸಿ ಇರುವಾಗ ಬೇಗ ತಿಂದ್ಬಿಡಿ, ಕಷ್ಟಪಟ್ಟು ಮಾಡಿದೀವಿ ಗೊತ್ತಾ? ಕಷ್ಟಪಟ್ಟು ಮಾಡಿದ್ಯಾ? ಮಾಡ್ತೀವಿ. ಅಮ್ಮ ಏನು ಮಾಡ್ತಿದ್ದೀರಾ? ಸರಿಯಾದ ಟೈಮಿಗೆ ಬಂದೆ ಬಾ ರಾಜ. ಕಾಣ್ತಲ್ವಾ ಊಟ ಮಾಡ್ತಿದ್ದಾಳೆ ನಿಮ್ಮ ಹೆಂಡತಿ, ಹಾಕೊಟ್ಟಿದ್ದೀವಿ. ನೀವೇನಕ್ಕೆ ಹಾಕೊಟ್ಟಿದ್ದೀರಾ ಇಲ್ಲಿ ಊಟನ? ಅವಳಿಗೆ ಹಾಕೊಳ್ಳೋಕ್ಕಾಗಲ್ವಾ? ಅದು ಬೇರೆ ನಿಮ್ಮ ರಾಣಿ ಕುತ್ಕೊಂಡು ಊಟ ಮಾಡಕ್ಕೆ ಹೊರಟಿದ್ದಾಳಾ? ನೀವು ಊಟ ಮಾಡೋದೇ ಅವಳು ಊಟ ಮಾಡ್ತಾಳಾ? ನಿಮ್ದಾಯ್ತಾ? ಅಯ್ಯೋ ಇವಾಗಲೇ ಈ ನನ್ನ ಮಗ ಬೇರೆ ಬರ್ಬೇಕಿತ್ತು. ಇಲ್ಲಪ್ಪ, ಫಸ್ಟ್ ಸೊಸೆ ತಿನ್ಬೇಕು, ಆಮೇಲೆ ನಾವು ತಿನ್ಬೇಕು, ಸರಿನಾ? ನೀ ಸುಮ್ಮನೆ ಇರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಸುಮ್ಮನೆ ಹೊರಗೆ ಹೋಗು. ನಿಂಗೇನೋ ತಲೆ ಕೆಟ್ಟಿದೆ, ಕೊಡೆ ಇಲ್ಲಿ ಊಟ. ಎದಳಿಲಿಲ್ಲ ಇದೇ ಮಾಡ್ತಾ ಇದ್ದೆ ನಾನು ಕೂಡ. ತುಂಬಾ ಬುದ್ಧಿವಂತ ಈ ಹುಡುಗನು ಕೂಡ. ಮೊದಲೇ ಮುಂದೆನೆ ಇಸ್ಕೊಬಿಟ್ಟ. ನಾನು ನಿನ್ನ ಮೈಗೆ ಬಂದು ಇಸ್ಕೊಳ್ಳೋಣ ಅಂತ ಏನೋ ಮಾಡಿದೆ, ನಿನ್ನ ಮೈಗೆ ಬಂದು ನೀನು ತಿನ್ನೋ ಥರನೇ ನೀನು ಇನ್ನೂ ನನಗೆ ಈಸಿ ಆಯಿತು. ಆಹಾ, ಸ್ಮೆಲ್ ನೋಡಿದ್ರೆ ಘಮ ಹೊಟ್ಟೆ ಬೇರೆ ಚುರು ಅಂತ ಹೇಳ್ತಿದೆ. ಸರಿಯಾಗಿ ಊಟ ಮಾಡ್ಬಿಡ್ತೀನಿ ಇವಾಗ. ನಿನ್ಗೇನಾದ್ರೂ ತಲೆಗಿಲ್ಲ ಕೆಟ್ಟೋಗಿದ್ಯಾ? ಅವಳಿಗೆ ಊಟ ಕೊಟ್ಟಿದ್ರೆ ನೀನು ಅದನ್ನು ಕಿತ್ಕೊಂಡು ತಿಂತಾ ಇದೆಯಾ? ನಿನ್ ಮಾರ್ಚ್ಗೆ ಮಾನ ಮರ್ಯಾದೆ ಏನಿಲ್ವಾ? ಎದೋಗು, ಅವಳಿಗೆ ಕೊಡು. ನಿಮಗೇನಾದ್ರೂ ತಲೆ ಕೆಟ್ಟೋಗಿದ್ಯಾ? ಅವಳನ್ನ ಕುಡಿಸ್ಬಿಟ್ಟು ಆರಾಮಾಗಿ ಕೊಟ್ಟಿದ್ದೀರಲ್ಲ ಊಟ. ನನಗೆ ಹೊಟ್ಟೆ ಚುರು ಆಯ್ತು, ನಾನು ಸುಮ್ಮನೆ ಬಾಯ್ ಮಾಡ್ಕೊಂಡು ನಿಲ್ಲಿ ನೀವಿಬ್ರು. ಬಿಡಿಯತ್ತೆ, ತಿನ್ಲಿ, ಏನಾಗುತ್ತೆ ತಿಂದ್ರೆ. ನಾನೇನು ಎಂಜಾಯ್ ಮಾಡಿಲ್ಲಲ್ಲ. ಇಲ್ಲಮ್ಮ ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಎದಳು, ಅವಳು ಕೊಡು ಊಟ. ಸುಮ್ಮನೆ ಹೋಗಮ್ಮ, ತಲೆ ತಿರ್ಬೇಡ ಇಲ್ಲಿಂದ. ನೀನು ಬೇರೆ ಪ್ಲೇಟಲ್ಲಿ ಹಾಕೊಂಡು ಬಂದು ಕೊಡು ಬೇಕಾದ್ರೆ. ಅಯ್ಯೋ ಪುಣ್ಯಾತ್ಮ, ಎತ್ತಳು ಅಂತ ನಿಮಿಷ ಹಾಕಿದ್ದೀನಿ, ಹೆಂಗೆ ಹೇಳಿ. ಕೊಡ ತಟ್ಟೆ, ಕೊಡಲಿ. ಬಿಡಮ್ಮ, ನಾವು ಒಟ್ಟು ಊಟ ಮಾಡಬೇಕು. ಬಿಡೋ ತಟ್ಟೆ, ಬಿಡೋ. ಅತ್ತೆ ಬಿಡಿ, ಊಟ ಮಾಡ್ಲಿ ಅವರು. ನಾನು ಎಂಜಾಯ್ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದೀನಲ್ವಾ, ಯಾಕೆ ಇಷ್ಟೊಂದು ಪೋಸ್ಟ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಇರು. ಬಿಡೋ, ಪ್ಲೇಟ್ ಬಿಡೋ ಇದು. ಯಾಕೇನಾಯ್ತು ಇವ್ರಿಗೆಲ್ಲ? ಯಾಕೆ ಕಿತ್ಕೊಳ್ತಾ ಇದ್ದಾಳೆ? ಅದೇನೋ ನೋಡೋಣ. ಅಮ್ಮ ನಾನು ಊಟ ಮಾಡಬೇಕು, ಬಿಡಮ್ಮ. ಬೇರೆ ಅಕೌಂಟ್ ಮಾಡ್ಕೊಡ್ತೀನಿ, ಇದು ಬಿಡು, ಈ ತಟ್ಟೆ ಬಿಡು. ಹೂವಣ್ಣ ಬಿಟ್ಬಿಡಿ, ಅದನ್ನ ಬಿಟ್ಬಿಡಿ. ಏನಕ್ಕೆ ಬೇರೆ ಏನಾದ್ರು ಸ್ಪೆಷಲ್ ಮಾಡಿದ್ದೀರಾ? ಬೇಡ, ನನಗೆ ಇದೇ ಸಾರು ಚೆನ್ನಾಗಿದೆ. ನನಗೆ ಚಿಕನ್ ತಿಂದು ಬೋರ್ ಆಗಿದೆ, ಇದೇ ಸ್ವಲ್ಪ ತಿಂತೀರಿ. ಸುಮ್ಮನೆ ಹೋಗಿಲ್ಲಿಂದ. ಗೂವೆ ನಾಯಿ ನನ್ನ ಮಗನೇ, ಬಿಡು ತಟ್ಟೆ. ನಿನ್ ತಲೆ ಬುದ್ಧಿ ಕೆಟ್ಟೋಗಿದೆ, ಬಿಡು ಅಂತ ಹೇಳ್ರೆ ಅರ್ಥ ಆಗ್ಬೇಕು ನಿನ್ಗೆ. ಬಿಡು ನನ್ನ ಮಗನೇ, ಬಿಡು ಪುಣ್ಯಾತ್ಮ. ಅಯ್ಯೋ ಅನ್ನ ಎಲ್ಲ ಚೆಲ್ಲೋಯ್ತು, ಯಾಕೆ ಹಿಂಗೆ ಮಾಡ್ತೀರಿ ಅತ್ತವ್ರೆ? ಅಯ್ಯೋ ಅನ್ನ ಎಲ್ಲ ಚೆಲ್ಲೋಯ್ತು, ಇದು ಬಿಡು ಅಂದ್ರೆ ಎಲ್ಲ ವೇಸ್ಟ್ ಆಯ್ತು. ಈ ನನ್ನ ಮಗನು ಅನ್ನಕ್ಕೆ ಬೆಲೆನೇ ಇಲ್ಲ. ನಮ್ಮ ಮನೇಲಿ ಅನ್ನಕ್ಕೆ ಬೆಲೆನೇ ಇಲ್ಲ. ಎಷ್ಟೊಂದು ಚೆಲ್ಲಿದ್ರು ನೋಡಿ ಇಬ್ರು ಸೇರ್ಕೊಂಡು. ಅವ್ನು ತಿಂದಿದ್ರೆ ನೀ ಏನೇ ಆಗ್ತಿತ್ತು ರೋಗ? ನಿನಗೇನೆ ರೋಗ ಅವ್ನು ತಿಂದ್ರೆ? ಬಂದ್ಬಿಟ್ಟು ಅಷ್ಟು ಬೇಗ ಎಲ್ಲಿ ಸತ್ತಿರ್ತೀಯೋ? ಅದು ಏನಾದರೂ ಮಾಡೋ ಟೈಮಲ್ಲೇ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತೀರಾ ಎಲ್ಲ. ಹೊಳೋದು ನನ್ನ ಮಗನೇ ನೀನಾ. ನಾನೇನು ಮಾಡ್ದಮ್ಮ ನಿನಗೆ? ಊಟ ತಿನ್ನೋಕ್ಕೂ ಬಿಟ್ಟಿಲ್ಲ, ಈಗ ನೋಡಿದ್ರೆ ಹೊಡಿತಾ ಇದೆಯಾ? ನಿನ್ಗೇನು ತಲೆ ಕೆಟ್ಟೋಗಿದ್ಯಾ? ನನಗೆಲ್ಲ ತಲೆ ಕೆಟ್ಟಿರೋದು ನಿನಗೆ. ಬಿಡು ಅಂತ ಹೇಳಿದ್ರೆ ಬಿಡಬೇಕಿತ್ತು. ಅಷ್ಟೊಂದು ನನ್ನ ಚೆಲ್ತೆ ಇಲ್ಲ ನೀನು. ನಿನಗೆ ಅವಳಿಗಂತ ಹಾಕೋ ಬಂದಿದ್ದೆ ನಾನು ಮಾಡಿ. ನೀನೇನು ಹಾಳು ಮಾಡೋದೇ ಕೆಲಸ ನಿಂದು. ಎಂಥ ಮಗನ ಎತ್ತು ಬಿಟ್ಟಿದ್ದೀನೋ ನಾನಂತೂ. ಕರ್ಮ. ಹೋದ್ರೆ ಹೋಯ್ತು, ಇನ್ನೊಂದು ಪ್ಲೇಟಲ್ಲಿ ಹಾಕೋ ಬಾ ಎಲ್ಲರಿಗೂ. ಬೇಕಾದ್ರೆ ಹಾಕೊಂಡು ತಿನ್ ಸಾಯ್ರಿ. ಇವಳಿಗೆ ರುಚಿಗೆ ಚಿಡಿದ್ಬಿಡ್ತಾ? ಅಣ್ಣ ಏನಕ್ಕಣ್ಣ ಹಿಂಗೆ ಮಾಡ್ತೀಯ ನೀನು? ಹೋಗು, ಇನ್ನೊಂದು ಪ್ಲೇಟಲ್ಲಿ ಹಾಕೊಂಡು ಬಂದು ತಿನ್ನು, ಹೊಟ್ಟೆ ಹೆಸ್ರೆ. ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ. ಇಷ್ಟೇ ಇವಳು ಕೊಡ್ತಾ ಇದ್ದಿಲ್ಲ, ಈಗ ಇವರಿಬ್ರು ಸೇರ್ಕೊಬಿಟ್ಟಿದ್ದಾರೆ ಅವ್ರ ಜೊತೆಗೆ. ಎತ್ತಮ್ಮ, ಅನ್ನದ ಬೆಲೆ ಗೊತ್ತಿದ್ರೆ ತಾನೇ ಎಲ್ಲ ಎತ್ಕೊಳ್ಳಮ್ಮ ನೀಟಾಗಿ. ಅವರಿಬ್ರು 3 ಜನ ಇದ್ದಾರಲ್ಲ, ಸಾಮಾನ್ಯದ ಮನುಷ್ಯರಲ್ಲ. ಅಯ್ಯೋ ನಾನು ಮತ್ತೆ ಬರ್ತೀನಮ್ಮ. ಯಾಕೆ ನಗ್ತಾ ಇದ್ದೀರಾ ಮೀನಾಂಟಿ? ಅಯ್ಯೋ ಇದರಲ್ಲಿ ಏನು ಮಾಡಿದ್ರು ಗೊತ್ತಾ ನಿಂಗೆ? ಏನಾಯ್ತು? ಅಮ್ಮನ ಮಗಳು ಜೋರಾಗಿ ಅಡುಗೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಏನಂತ ನೋಡಕ್ ಹೋಗ್ತೀನಿ. ಅವಾಗ ನಿನ್ನ ಸಾಯಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ತುಂಬಾ ಪ್ಲಾನ್ ಮಾಡಿದ್ರು. ಅದರಲ್ಲಿ ಪಲ್ಲಿ ತಗೊಬಂದು ಆ ಸಾಂಬಾರೊಳಗೆ ಹಾಕಿ ನಿನ್ಗೆ ಹಾಕೋ ಬಂದು ಕೊಟ್ಟಿರೋದು, ನೀನು ಸತ್ತೋಗ್ಲಿ ಅಂತ. ಏನಂದ್ರೆ ಮೀನಕ್ಕ? ನೀನೇನು ಕೇಳಿಸ್ಕೊಂಡೆ ಅದೇ. ನನ್ನ ಸಾಯಿಸಿಕೊಂಡಿದ್ರಾ? ಇದರಲ್ಲಿ ವಿಷ ಹಾಕಿದಾರಾ? ಹ್ಞೂ ಅಮ್ಮ, ಇದರಲ್ಲಿ ವಿಷ ಹಾಕಿದ್ದಾರೆ. ಪಲ್ಲಿನ ಚೆನ್ನಾಗಿ
ಕುದಿಸಿ ನಿನಗೆ ಹಾಕೊಬಂದು ಸಾಂಬಾರೆಲ್ಲ ಮಿಕ್ಕಿದೆಲ್ಲ ಚೆಲ್ಬಿಡಿದ್ದಾರೆ. ನಿನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದ್ರು ಅವರು. ಇನ್ನು ಅವ್ರ ಮಗ ಊಟ ಮಾಡೋಕ್ಕೆ ಕೂತಾಗ ಅದಕ್ಕೆ ಅವರು ಬಿಡಲಿಲ್ಲ. ಅರ್ಥ ಆಗಿಲ್ವಾ ನಿನಗೆ? ಅಯ್ಯೋ ದೇವ್ರೆ, ಇದೆಲ್ಲ ನನಗೆ ಗೊತ್ತೇ ಇಲ್ಲ ಮೀನಕ್ಕ. ನಿಮ್ಮಿಂದ ನೋಡಿ ಎಷ್ಟು ಹೆಲ್ಪ್ ಆಯಿತು ಅಂತ. ಆದರೆ ನಾನೇನು ಮಾಡಿಲ್ಲಮ್ಮ. ನಾನು ಮಾಡಬೇಕು ಅಂತಿದ್ದೆ. ನಿಮ್ಮ ಮಗನ ಮೈಯಲ್ಲೋ ಇಲ್ಲ ಅವಳ ಮೈಯಲ್ಲೋ ಸರಿತನ ಮೈಯಲ್ಲೋ ಬಂದುಬಿಟ್ಟು ಅವಳನ್ನೇ ತಿನ್ನೋ ಥರ ಮಾಡ್ತಾ ಇದ್ದೆ. ಆದರೆ ಅಷ್ಟೊತ್ತಿಗೆ ಇವನು ಕರೆಕ್ಟ್ ಟೈಮಿಗೆ ಬಂದುಬಿಟ್ಟು ನಾನೇ ಊಟ ಮಾಡ್ತೀನಿ ಕೊಡು ಕೊಡು ಅಂತ ಕಿತ್ಕೊಂಡಲ್ಲ. ನಾನೇನು ಮಾಡಿಲ್ಲ ಇದರಲ್ಲಿ. ಅವ್ರದ್ದೇ ಇದು, ನಿನ್ನ ದೇವ್ರದ್ದೇ ಬಲ್ಲ. ದೇವರೇ ಮಾಡಿರೋದು ಈ ಥರ. ಅಮ್ಮ, ನನ್ನ ಸಾಯಿಸಿ ಕೊಟ್ಟಿದ್ದಾರ? ಇಷ್ಟು ಕ್ರೂರಿ ಇವರು. ನಾನು ಅವತ್ತೇ ಹೇಳಿದೆ ಅಲ್ಲ, ಇವ್ರಿಗೊಂದು ಜೀವದ ಬೆಲೆನೇ ಗೊತ್ತಿಲ್ಲ ಅಂತ. ನಾನು ಸಾಯೋತಿಗೆ ನನ್ನೇ ಕಾಪಾಡಿಲ್ಲ ಇವರು. ಒಡವೆಗೋಸ್ಕರ ಆಸೆ ಪಟ್ಟರು. ಆ ಒಡವೆ ಎಲ್ಲಿದೆ ಅಂತ ಹುಡುಕಬೇಕು ನಾನು. ಏನತ್ತೇನೋ, ಯಾಕೆ ಈ ಥರ ಮಾಡ್ತಾರೆ ನನಗೆ? ನಾನು ನಿನ್ನ ಫ್ರೆಂಡ್ ಭಾಗ್ಯನ ಮನೆಗೆ ಹೋಗಿ ಹೇಗೆ ಅವಳು ಅಂತ ನೋಡ್ಕೊಬರಕ್ಕೆ ಹೋದೆ. ಅಷ್ಟೊತ್ತಿಗೆ ಇವರು ಮಾತಾಡೋದು ಪಿಸಿ ಪಿಸಿ ಅಂತ ನಾನು ಹೋಗಿ ನೋಡಿದೆ. ಇಷ್ಟೆಲ್ಲ ಗೊತ್ತಾಯಿತು. ನಾನಿಲ್ಲ ಅಂದರೆ ದೇವ್ರು ಕಾಪಾಡ್ತಿದ್ದ ನಿನ್ನ. ಈಗ ನಾನೇನು ಮಾಡಿಲ್ಲ, ಅದೇ ಆಕಸ್ಮಿಕವಾಗಿ ಆಯಿತು, ಎಲ್ಲ ಸರಿ ಆಯಿತು. ಅದು ಸರಿ ಆಗ್ತಿದ್ಲಲ್ಲ ಅಂದರೂ ನಾನು ಸರಿ ಮಾಡ್ತಿದ್ದೆ, ನಿನ್ನ ಬಿಟ್ಕೊಡ್ತಾ ಇದ್ದಿಲ್ಲ. ಹೌದಾ? ಭಾಗ್ಯನ ಮನೆಗೆ ಹೋಗಿದ್ರಾ? ಹೋಗಿದ್ದೆ. ತುಂಬ ಒಳ್ಳೆ ಹುಡುಗಿ. ಮತ್ತು ಅಜ್ಜಿ ಒಂದು ಇದೆ ಅಲ್ಲ, ಅದು ಕೂಡ ತಲೆ ತಿಂತಾ ಇರ್ತಾರೆ ಅನಿಸುತ್ತೆ. ಇನ್ನು ಯಾರೂ ಇದ್ದಿಲ್ಲಪ್ಪ ಅಲ್ಲಿ. ಭಾಗ್ಯ ಅಜ್ಜಿ ಮಾತ್ರ ಇಬ್ಬರೇ ಇದ್ದರು. ಹಾಂ, ಅವರು ಅತ್ತೆ ಮಾವ, ಅವ್ರ ಹಸ್ಬೆಂಡು ಅಜ್ಜಿ ಅವ್ರು ಇರೋದು. ಆದರೆ ಅತ್ತೆ ಎಲ್ಲಾದರೂ ಹೊರಗಡೆ ಹೋಗಿರ್ತಾರೆ. ಏನಾದರೂ ಕೆಲಸದ ಮೇಲೆ ಮಾವನೂ ಅಷ್ಟೇ, ಇನ್ನು ಅವ್ರ ಹಸ್ಬೆಂಡು ಅಷ್ಟೇ, ಅವರಿಬ್ಬರೇ ಇರ್ತಾರೆ ಬೆಳಗ್ಗೆತ್ತು. ಹಾಂ ಸರಿ. ಈಗ ನಾನು ಅದು ಒಡವೆ ಎಲ್ಲಿದೆ ಅಂತ ಇವ್ರ ಬಾಯಿಂದ ನಿಮ್ಗೆ ಬಿಡಿಸ್ತೀನಿ ನೋಡು, ಅವಳ ಮೈಗೆ ಹೋಗಿ. ಹಾಂ ಅಕ್ಕ, ನೋಡಿ. ನೋಡಮ್ಮ ಶಾಂತಿ, ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಆಗುತ್ತೆ. ನಾನು ಇದೀನಲ್ಲ, ನೀನು ಯಾವತ್ತೂ ಬೇಜಾರಲ್ಲಿ ಇರಬೇಡ. ಬೇಜಾರು ಮುಖ ತೋರಿಸ್ಲೇಬೇಡ ಅವ್ರಿಗೆ. ನಾನು ಧೈರ್ಯದಿಂದ ಇರೋ ಥರನೇ ನೀನಿರು. ಹಾಂ ಅಕ್ಕ, ನೀವು ಹೇಳ್ದಂಗೆ ಆಗಲಿ. ನಿಮ್ಮ ಕೈಯಿಂದನೇ ನನ್ನ ಹಣೆ ಬರ ಸರಿಯಾಗಬೇಕು ಅಂತಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನೀವೆಲ್ಲ ಹೇಳ್ದಂಗೆ ನಾನು ಕೇಳ್ತೀನಿ ಅಕ್ಕ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಮ್ಮೊಂದು ವೀಡಿಯೋ ಇಷ್ಟ ಆಗ್ತಿದ್ದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮಗೆ ಒಂದು ಕಮೆಂಟಿಂದ ನಮಗೆ ಗೊತ್ತಾಗುತ್ತೆ ನನ್ನ ಸ್ಟೋರಿ ಚೆನ್ನಾಗಿ ಬರ್ತಾ ಇದೆ, ಅವ್ರಿಗೆ ಖುಷಿ ಆಗ್ತಾ ಇದೆ ಅಂತ ನಮ್ಮ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನನಗೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಕಮೆಂಟ್ನ ನಾವು ಓದ್ತಾ ಇದ್ದರೆ ನಮಗೆ ಖುಷಿ ಆಗುತ್ತೆ. ಇನ್ನೂ ಬೇಗ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ನನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನನ್ನೊಂದು ಲೈಫಲ್ಲಿ ತುಂಬಾ ಕಷ್ಟಗಳಾಗ್ತಾ ಇರುತ್ತೆ. ಆ ಕಷ್ಟಗಳನ್ನ ಹೆಂಗೆ ಎದುರಿಸ್ತೀವಿ, ನನಗೆ ಮೀನಕ್ಕ ಹೆಂಗೆಲ್ಲ ಸಹಾಯ ಮಾಡ್ತಾರೆ ಅನ್ನೋದು ಮುಂದೆ ತಿಳಿತಾ ಹೋಗುತ್ತೆ. ಖಂಡಿತ ನೀವು ಪಾರ್ಟ್ 1 ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕತೆ ಮುಂದುವರಿಯೋದು.